ನಮಸ್ಕಾರ ಸ್ನೇಹಿತರೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರ ಎಂದರೆ ಹಲವು ದಶಕಗಳಿಂದ ನಮ್ಮ ಮನಸ್ಸಿನಲ್ಲಿ ಮೂಡುವ ಮೊದಲ ಹೆಸರು ಇಸ್ರೋ. ಚಂದ್ರಯಾನ, ಮಂಗಳಯಾನ, ಆದಿತ್ಯ L1 ಸೇರಿದಂತೆ ಅನೇಕ ಐತಿಹಾಸಿಕ ಸಾಧನೆಗಳ ಮೂಲಕ ಇಸ್ರೋ ವಿಶ್ವದಲ್ಲಿ ತನ್ನದೇ ಆದ ಸ್ಥಾನವನ್ನು ಗಳಿಸಿದೆ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಬದಲಾವಣೆ ಸಂಭವಿಸಿದೆ. ಅದು ಖಾಸಗಿ ಕಂಪನಿಗಳ ಪ್ರವೇಶ. ಈ ಬದಲಾವಣೆಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿ ಹೊರಹೊಮ್ಮಿರುವ ಸಂಸ್ಥೆಯೇ ಸ್ಕೈರೂಟ್ ಏರ್ಸ್ಪೇಸ್. 2018ರಲ್ಲಿ ಹೈದರಾಬಾದ್ನಲ್ಲಿ ಸ್ಥಾಪನೆಯಾದ ಸ್ಕೈರೂಟ್ ಏರ್ಸ್ಪೇಸ್ ಭಾರತದ ಪ್ರಮುಖ ಖಾಸಗಿ ಸ್ಪೇಸ್ ಟೆಕ್ ಸ್ಟಾರ್ಟ್ಅಪ್ಗಳಲ್ಲಿ ಒಂದಾಗಿದೆ. ಈ ಸಂಸ್ಥೆಯನ್ನು ಮಾಜಿ ಇಸ್ರೋ ವಿಜ್ಞಾನಿಗಳಾದ ಪವನ್ ಕುಮಾರ್ ಚಂದನ ಮತ್ತು ನಾಗಭರತ್ ಢಾಕಾ ಅವರು ಆರಂಭಿಸಿದರು. ಹಲವು ವರ್ಷಗಳ ಕಾಲ ಇಸ್ರೋನಲ್ಲಿ ರಾಕೆಟ್ ತಂತ್ರಜ್ಞಾನದಲ್ಲಿ ಕೆಲಸ ಮಾಡಿದ ಅನುಭವವನ್ನು ಬಳಸಿಕೊಂಡು ಭಾರತದಲ್ಲಿಯೂ ವಿಶ್ವಮಟ್ಟದ ಖಾಸಗಿ ರಾಕೆಟ್ ಕಂಪನಿಯನ್ನು ನಿರ್ಮಿಸಬೇಕೆಂಬ ಕನಸಿನಿಂದ ಅವರು ಈ ಪ್ರಯಾಣ ಆರಂಭಿಸಿದರು. ಸ್ಕೈರೂಟ್ ಸಂಸ್ಥೆಯ ಉದ್ದೇಶ ಕೇವಲ ರಾಕೆಟ್ ನಿರ್ಮಿಸುವುದಲ್ಲ, ಬಾಹ್ಯಾಕಾಶ ಉಪಗ್ರಹಗಳನ್ನು ಕಳುಹಿಸುವ ವೆಚ್ಚವನ್ನು ಕಡಿಮೆ ಮಾಡುವುದು, ಉಡಾವಣೆಯನ್ನು ವೇಗಗೊಳಿಸುವುದು ಮತ್ತು ಜಾಗತಿಕ ಮಟ್ಟದಲ್ಲಿ ವಿಶ್ವಾಸಾರ್ಹ ಸೇವೆ ನೀಡುವುದು ಇದರ ಪ್ರಮುಖ ಗುರಿಯಾಗಿದೆ. ಇಂದಿನ ದಿನಗಳಲ್ಲಿ ಹವಾಮಾನ ಅಧ್ಯಯನ, ಕೃಷಿ ಸಂವಹನ, ರಕ್ಷಣಾ ವ್ಯವಸ್ಥೆ ಹಾಗೂ ಇಂಟರ್ನೆಟ್ ಸೇವೆಗಳಿಗಾಗಿ ಸಾವಿರಾರು ಸಣ್ಣ ಉಪಗ್ರಹಗಳ ಅಗತ್ಯವಿದೆ. ಈ ಕ್ಷೇತ್ರದಲ್ಲಿ ಕಡಿಮೆ ವೆಚ್ಚದ ಉಡಾವಣೆ ಸೇವೆ ಒದಗಿಸುವುದು ಸ್ಕೈರೂಟ್ ಪ್ರಮುಖ ಆಶಯವಾಗಿದೆ. ಸ್ಕೈರೂಟ್ ಯಶಸ್ಸಿನ ಹಿಂದಿರುವ ವ್ಯಕ್ತಿ ಅದರ ಸಹ ಸಂಸ್ಥಾಪಕ ಹಾಗೂ ಸಿಇಒ ಪವನ್ ಕುಮಾರ್ ಚಂದನ. ಆಂಧ್ರ ಪ್ರದೇಶದ ಮಚಲಿಪಟ್ನಂ ಮೂಲದ ಅವರು IIT ಖರಗ್ಪುರದಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರ್ ಅಭ್ಯಾಸ ಮಾಡಿ ನಂತರ ಸುಮಾರು 6 ವರ್ಷಗಳ ಕಾಲ ಇಸ್ರೋನಲ್ಲಿ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸಿದರು. ಆದರೆ ಸುರಕ್ಷಿತ ಸರ್ಕಾರಿ ಉದ್ಯೋಗದಲ್ಲಿ ಮುಂದುವರಿಯುವ ಬದಲು ಭಾರತದಲ್ಲಿ ಖಾಸಗಿ ಬಾಹ್ಯಾಕಾಶ ಕ್ರಾಂತಿಗೆ ನಾಂದಿ ಹಾಡುವ ಕನಸನ್ನು ಆಯ್ಕೆ ಮಾಡಿಕೊಂಡರು. ಪವನ್ ಕುಮಾರ್ ಚಂದನ ಅವರ ಜೀವನದ ಮತ್ತೊಂದು ವಿಶೇಷ ಸಂಗತಿ ಯುವಕರಿಗೆ ಸ್ಫೂರ್ತಿದಾಯಕವಾಗಿದೆ. ಶಾಲಾ ದಿನಗಳಲ್ಲಿ ಅವರಿಗೆ ಗಣಿತದಲ್ಲಿ ಕೇವಲ 51 ಅಂಕಗಳು ಬಂದಿದ್ದವು. ಒಮ್ಮೆ ಒಂದು ವಿಷಯದಲ್ಲಿ ಅನುತ್ತೀರ್ಣರು ಆಗಿದ್ದರು. ಆದರೆ ಅವರು ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ನಿರಂತರ ಪರಿಶ್ರಮದ ಮೂಲಕ IITಗೆ ಪ್ರವೇಶ ಪಡೆದರು. ಇಸ್ರೋ ವಿಜ್ಞಾನಿಯಾದರು. ನಂತರ ಭಾರತದ ಮೊದಲ ಖಾಸಗಿ ಬಾಹ್ಯಾಕಾಶ ಕಂಪನಿಯ ನಾಯಕರಾಗಿ ಹೊರಹೊಮ್ಮಿದರು. ಇದು ಅಂಕಗಳು ಜೀವನದ ಅಂತಿಮ ತೀರ್ಪಲ್ಲ ಎಂಬುದನ್ನು ಸ್ಪಷ್ಟವಾಗಿ ಹೇಳುವ ಉದಾಹರಣೆಯಾಗಿದೆ. 2022ರಲ್ಲಿ ಸ್ಕೈರೂಟ್ ತನ್ನ ವಿಕ್ರಮ್ S ಎಂಬ ಉಪಕಕ್ಷಾ ರಾಕೆಟ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತು. ಈ ಸಾಧನೆಯ ಮೂಲಕ ಭಾರತದಿಂದ ಬಾಹ್ಯಾಕಾಶ ತಲುಪಿದ ಮೊದಲ ಖಾಸಗಿ ಕಂಪನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಇದು ಕೇವಲ ಒಂದು ರಾಕೆಟ್ ಉಡಾವಣೆಯಲ್ಲ, ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದ ಕ್ಷಣವಾಗಿತ್ತು. ಈ ಯಶಸ್ಸಿನ ನಂತರ ಸ್ಕೈರೂಟ್ ತನ್ನ ಮುಂದಿನ ಮಹತ್ವಾಕಾಂಕ್ಷೆಯ ಯೋಜನೆಯಾದ ವಿಕ್ರಮ್ 1 ರಾಕೆಟ್ ಅಭಿವೃದ್ಧಿಗೆ ವೇಗ ನೀಡಿತು. ಕಾರ್ಬನ್ ಕಾಂಪೋಸಿಟ್ ತಂತ್ರಜ್ಞಾನ, 3D ಪ್ರಿಂಟೆಡ್ ಎಂಜಿನ್ ಹಾಗೂ ಅತ್ಯಾಧುನಿಕ ವಿನ್ಯಾಸದ ಮೂಲಕ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಉಡಾವಣೆ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಸಂಸ್ಥೆ ಯಶಸ್ವಿಯಾಯಿತು. ವಿಕ್ರಮ್ 1 ಮೂಲಕ ಭಾರತದ ಖಾಸಗಿ ಬಾಹ್ಯಾಕಾಶ ಸಾಮರ್ಥ್ಯವು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯಿತು. ಸ್ಕೈರೂಟ್ ಕತೆ ಕೇವಲ ಒಂದು ಸ್ಟಾರ್ಟ್ಅಪ್ ಯಶೋಗಾಥೆಯಲ್ಲ, ಇದು ಕನಸು ಕಾಣುವ ಯುವಕರಿಗೆ, ಹೊಸ ಆಲೋಚನೆಗಳೊಂದಿಗೆ ಮುಂದೆ ಸಾಗುವ ಉದ್ಯಮಿಗಳಿಗೆ ಹಾಗೂ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಬಯಸುವ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಪ್ರೇರಣೆಯಾಗಿದೆ. ಸರ್ಕಾರಿ ಸಂಸ್ಥೆಗಳ ಸಾಧನೆಗಳ ಜೊತೆಗೆ ಖಾಸಗಿ ಕ್ಷೇತ್ರವು ದೇಶದ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಬಹುದು ಎಂಬುದನ್ನು ಈ ಸಂಸ್ಥೆ ಸಾಬೀತುಪಡಿಸಿದೆ. ಭಾರತ ಇಂದು ಕೇವಲ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಬಳಸುವ ರಾಷ್ಟ್ರವಲ್ಲ, ಅದನ್ನು ರೂಪಿಸುವ ಮತ್ತು ವಿಶ್ವಕ್ಕೆ ಸೇವೆ ನೀಡುವ ರಾಷ್ಟ್ರವಾಗಿ ಬೆಳೆಯುತ್ತಿದೆ. ಆ ಬೆಳವಣಿಗೆಯ ಪಯಣದಲ್ಲಿ ಸ್ಕೈರೂಟ್ ಏರ್ಸ್ಪೇಸ್ ಹೊಸ ಭರವಸೆಯಾಗಿ ಮೂಡಿ ಬಂದಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಭಾರತೀಯ ಸ್ಟಾರ್ಟ್ಅಪ್ಗಳು ಇದೇ ರೀತಿಯ ಸಾಧನೆಗಳನ್ನು ಮಾಡಿ ಭಾರತದ ತ್ರಿವರ್ಣ ಧ್ವಜವನ್ನು ವಿಶ್ವದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ
ಇನ್ನಷ್ಟು ಎತ್ತರಕ್ಕೆ ಹಾರಿಸಲಿ ಎಂಬುದು ನಮ್ಮೆಲ್ಲರ ಆಶಯವಾಗಿದೆ.